ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಸಂಜೆ 5 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿನ್ನೂ ಬಂದಿಲ್ಲ. ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ತಿದೆ. ಅಡುಗೆ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ. ಹಂಗಾಗಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳು ಬಂದಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಯಾಕೋ ಗೊತ್ತಿಲ್ಲ, ಈ ಗೃಹ ಪ್ರವೇಶ ಮುಗಿದ್ಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲಿ ಓಡಾಡಿ ಸ್ವಲ್ಪ ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ. ನನ್ನ ಮಗಳು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅವಳು ಸಂಜೆ ಟೈಮ್ ಬಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾಳೆ. ಆಲ್ರೆಡಿ ನಾನು ಬಂದು 4-5 ದಿನ ಆಯಿತು. 4-5 ದಿನದಿಂದನೂ ಹುಷಾರಿಲ್ಲ ಸರಿಯಾಗಿ. ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇಲ್ಲ, ದುಡ್ಡು ಉಳಿತಾಯ ಮಾಡಬೇಕು. 5 ರೂಪಾಯಿ ಇದ್ದರೆ 5 ಅವತಾರ ಆಡ್ಬೇಡ. ತಿನ್ಬೇಕು ಅದೇ ಬದುಕಕ್ಕೆ ಇರಗಂಟ ತಿಂತಾನೆ ಇರಬಾರ್ದು. ಬರೀ ತಿನ್ನಕ್ಕೆ ಹುಟ್ಟಿದೀವಿ ಅಂತಾರೆ. 5 ರೂಪಾಯಿ ಉಳಿಸಿ 50 ಅವತಾರ ಆಳೋದಲ್ಲ. ಅದು ಏನಕ್ಕನ ಯೂಸ್ ಆಗಬೇಕು. ಎಷ್ಟು ಖರ್ಚು ಮಾಡಿದ್ಯಾ? ಏನಕ್ಕೆ? ಬರೀ ತಿನ್ನಕ್ಕೆ 400 ರೂಪಾಯಿ ಖರ್ಚು ಮಾಡಿದ್ಯಾ? ಅಬ್ಬಬ್ಬಬ್ಬಬ್ಬ, ನೀನು ಉಳಿಸ್ತೀಯ ಬಿಡು ಚೆನ್ನಾಗಾಗಾದ್ರೆ. ಅಲ್ಲ ಕಣೆ, ತಿನ್ನಕ್ಕೆ 400 ರೂಪಾಯಿ ಖರ್ಚು ಮಾಡಿದ್ರು ನೀನು ಇನ್ನು ಉಳಿಸೋದಿಲ್ಲ. ಅಕಸ್ಮಾತ್ ಇನ್ನೇನ ದುಡಿಯಂಗೆ ಆಗ್ಬಿಟ್ರೆ ಎಷ್ಟು ಉಳಿಸ್ಬೋದು, ಎಷ್ಟು ಖರ್ಚು ಮಾಡ್ಬೋದು ಹೇಳು? ಬರೀ ತಿಂತಿರೋದೆ, ಉಳಿಸೋದಿಲ್ಲ. ವೇಸ್ಟ್ ಬಾಡಿ ನೀನು. ಬರೀ ತಿನ್ನಕ್ಕೆ ಅಂತಲೇ ಉಟ್ಬಿಟ್ಟಿದ್ಯಾ ಬಿಡು. ಹಾಂ, ತಿನ್ನಕ್ಕೆ ಅನ್ನ ರಸ ಮಾಡಿ ಇಟ್ಟಿಲ್ವ ಅಲ್ಲಿ? ತಿನ್ನು. ಎಲ್ಲಿಗೋತೀಯ ಇವಾಗ? ಅಯ್ಯೋ, ನೀನು ಬರೀ ತಿನ್ನಕ್ಕೆ ಹುಟ್ಟಿದ್ಯಲ್ಲೇ. ಸಂಜು, ಎಲ್ಲಿ ಓದ್ತಾ ಇದೆಯೋ? ತಿನ್ನೋದೇ ನಿಮ್ಮ ಜೀವನ ಆಗೋಯ್ತಾ? ಅಯ್ಯೋ, ನಿಮ್ಗೆ ಏನು, ನೀನು ಬಾ ಮಮ್ಮಿ ಜೊತೆಗೆ ತಿನ್ನಿ. ನೋಡಿ ನಡಿ ನೋಡಿ, ನಡಿ, ನೀನು ರೆಡಿ ಆಗಿ ನಡಿ. ನನಗೂ ತಗೊಬರ್ರಿ, ನನಗೂ ತಗೊಂಬರ್ರಿ. ನಾನು ಅಲ್ಲೇ ಬರೋಲ್ಲ, ಮನೆಗೆ ತಂದು ಕೊಟ್ರೆ ತಿಂತೀನಿ. ಬೇಡ ಹೋಗಿ, ನನಗೇನು.